ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊನೆಗೂ ನಮ್ಮ RCB ತಂಡ ಇಲ್ಲಿ ನಾಳಿದ್ದು ಅಂದರೆ 23 ಮೇಗೆ ತುಂಬಾ ದಿನಗಳ ಬಳಿಕ ಒಂದು ಪಂದ್ಯವನ್ನು ಆಡಲಿದೆ. ಹೌದು, RCBಯ ಮುಂದೆ ನಡೆಯಬೇಕಾಗಿದ್ದ KKRನ ಮುಂದಿನ ಪಂದ್ಯ ಕೂಡ ಮಳೆಯಿಂದಾಗಿ ರದ್ದಾಗಿತ್ತು. ಹಾಗಾಗಿ RCB ಎಲ್ಲ ಅಭಿಮಾನಿಗಳು ಕಳೆದ 2 ರಿಂದ 3 ವಾರಗಳಿಂದ ನಮ್ಮ ಬೆಂಗಳೂರಿನ ಪಂದ್ಯವನ್ನು ನೋಡಲು ಕುತೂಹಲದಿಂದ ಕಾಯುತ್ತಾ ಇದ್ದಾರೆ. ಹಾಗಾಗಿ ಕೊನೆಗೂ ನಾಳೆ 23 ಮೇಗೆ RCB SRHನ ಮುಂದೆ ಪಂದ್ಯವನ್ನು ಆಡಲಿದೆ. ಮತ್ತೆ ಈ ಪಂದ್ಯ ಬೆಂಗಳೂರಲ್ಲಿ ನಡೆಯುವುದಿಲ್ಲ. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಎಷ್ಟು ಜೋರಾದ ಮಳೆಯು ಸುರಿಯುತ್ತಾ ಇದೆ ಅಂತ. ನಾನು ಈ ವಿಡಿಯೋ ಮಾಡುವಾಗ ಕೂಡ ತುಂಬಾ ಜೋರಾಗಿ ಮಳೆಯು ಸುರಿಯುತ್ತಾ ಇದೆ. ನಿಮಗೆ ಮೇ ಬಿ ಈ ವಿಡಿಯೋದಲ್ಲಿ ನಾಯ್ಸ್ ಕೂಡ ಕೇಳಬಹುದು. ಹಾಗಾಗಿ ಪಂದ್ಯವನ್ನು ಇಲ್ಲಿ ಬೆಂಗಳೂರಿಂದ ಲಕ್ನೋಗೆ ಶಿಫ್ಟ್ ಮಾಡಲಾಗಿದೆ. ಈ ಪಂದ್ಯವು ಲಕ್ನೋದಲ್ಲಿ ನಡೆಯಲಿದ್ದು ಇದರ ನಂತರ RCBಯ ಕೊನೆಯ ಲೀಗ್ ಪಂದ್ಯ ಕೂಡ ಲಕ್ನೋ ಮುಂದೆ ಲಕ್ನೋವಲ್ಲಿಯೇ ನಡೆಯಲಿದೆ. ಹಾಗಾಗಿ ಮುಂದಿನ RCB 2 ಪಂದ್ಯಗಳು ಕೂಡ ಲಕ್ನೋವಲ್ಲೇ ನಡೆಯಲಿದ್ದು ಈಗಾಗಲೇ RCB ಲಕ್ನೋಗೆ ತಲುಪಿ ತನ್ನ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದೆ. ಹಾಗಾಗಿ ಇಂದಿನ ವಿಡಿಯೋ ನಾನು ನಿಮಗೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳುತ್ತೇನೆ. ಅಂದರೆ ಜಾಸ್ ಹೇಜಲ್ವುಡ್ ಅವರು ಪ್ರಾಕ್ಟೀಸ್ ಸೆಷನ್ಗೆ ಅವೈಲೇಬಲ್ ಇದ್ರ ಅಥವಾ ಬ್ಲೆಸ್ಸಿಂಗ್ ಮುಜರ್ಬಾನಿ ಅಂದರೆ ನಮ್ಮ ಬೆಂಗಳೂರವರು ಸೈನ್ ಮಾಡಿದ ಹೊಸ ಜಿಂಬಾಬ್ವೆ ಪ್ಲೇಯರ್ ಯಾವ ತರ ಪ್ರಾಕ್ಟೀಸ್ ನಡೆಸಿದರು, ಮತ್ತೆ ನಮ್ಮ ಉಳಿದ RCB ಆಟಗಾರರು ಹೇಗೆಲ್ಲ ಪ್ರಾಕ್ಟೀಸ್ ನಡೆಸಿದರು, ಯಾವ ಆಟಗಾರನ ಫಾರ್ಮ್ ಹೇಗಿದೆ, ಇದರೆಲ್ಲರ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ. ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಮೊದಲಿಗೆ ಸ್ವಸ್ತಿಕ್ ಚಿಕ್ಕಾರ್ ಅವರು ಬರೋಬ್ಬರಿ 1.5 ಗಂಟೆಗಳ ಕಾಲ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ನಡೆಸುತ್ತಾ ಇದ್ದರು. ಹೌದು, ನಾನು ಮುಂದಿನ ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ ಸ್ವಸ್ತಿಕ್ ಚಿಕ್ಕಾರ್ನಲ್ಲಿ RCB ಬೇಕಾದಲ್ಲಿ SRH ಮುಂದೆ ಒಂದು ಚಾನ್ಸ್ ಅನ್ನು ಕೊಟ್ಟು ನೋಡಬಹುದು. ಯಾಕೆಂದ್ರೆ ಎಲ್ಲರೂ ಹೇಳೋ ಪ್ರಕಾರ RCB ತನ್ನ ಮುಂದಿನ ಪಂದ್ಯಕ್ಕೆ ಮಯಾಂಕ್ ಅಗರ್ವಾಲ್ಗೆ ಚಾನ್ಸ್ ಕೊಡುತ್ತೆ. ಆದ್ರೆ ನನಗಂತೂ ಇದು ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾಕೆಂದ್ರೆ ಮಯಾಂಕ್ ಅಗರ್ವಾಲ್ ಅವರು ಏನಾದರೂ ನಂಬರ್ 3 ಯಲ್ಲಿ ಬ್ಯಾಟಿಂಗ್ಗೆ ಬಂದರೆ ಇವರ ಸ್ಲೋ ಬ್ಯಾಟಿಂಗ್ ನಿಂದಾಗಿ ಇಲ್ಲಿ RCBಗೆ ಸ್ವಲ್ಪ ಕಷ್ಟವಾಗಬಹುದು. ಆದರೆ ಇನ್ನೊಂದು ಕಡೆ ಸ್ವಸ್ತಿಕ್ ಚಿಕ್ಕಾರ್ ಅವರು ಒಬ್ಬ ಅಗ್ರೆಸಿವ್ ಬ್ಯಾಟರ್ ಆಗಿರುವುದರಿಂದ ಇವರಿಗೆ ಇಲ್ಲಿ ತಂಡ ಚಾನ್ಸ್ ಕೊಟ್ಟರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಯಾಕೆಂದ್ರೆ ಇದು ಈಗ ಲೀಗ್ ಸ್ಟೇಜಸ್ ನ ಪಂದ್ಯ. RCB ಇಲ್ಲಿ ಸ್ವಸ್ತಿಕ್ ಚಿಕ್ಕಾರ್ ಅವರಿಗೆ ಒಂದು ಪಂದ್ಯದಲ್ಲಿ ಚಾನ್ಸ್ ಕೊಟ್ಟು ನೋಡಬಹುದು. ಯಾಕೆಂದ್ರೆ ಇವರು ಕೂಡ ನಿನ್ನೆ ತುಂಬಾನೇ ಬ್ಯಾಟಿಂಗ್ ಪ್ರಾಕ್ಟೀಸ್ ನಡೆಸಿದ್ದು ಮೋಸ್ಟ್ ಪ್ರಾಬಬ್ಲಿ ಇವರಿಗೆ ಚಾನ್ಸ್ ಸಿಗಬಹುದು. ಮತ್ತೆ ಇನ್ನೊಂದು ಕಡೆ ಮಯಾಂಕ್ ಅಗರ್ವಾಲ್ ಅವರು ಕೂಡ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ನಡೆಸಿದರು. ಇವರು ಕೂಡ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದು ನಾವು ನೋಡಬೇಕು ಮುಂದಿನ ಪಂದ್ಯಕ್ಕೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ. ಮತ್ತೆ ಲಿವಿಂಗ್ಸ್ಟನ್ ಅವರು ಕೂಡ ಬ್ಯಾಟಿಂಗ್ ನ ಒಂದು ಪ್ರಾಕ್ಟೀಸ್ ಅನ್ನು ನಡೆಸುತ್ತಿದ್ದು ಇವರು ತುಂಬಾ ಉದ್ದವಾದ ಸಿಕ್ಸರ್ ಅನ್ನು ಹೊಡೆಯುತ್ತಾ ಇದ್ದರು. ಹೌದು, ಆದರೆ ಇವರ ಬ್ಯಾಟ್ ಫಾರ್ಮ್ ನಿಂದಾಗಿ RCB ಇವರನ್ನು ಪ್ಲೇಯಿಂಗ್ 11 ಇಂದ ಡ್ರಾಪ್ ಮಾಡಿತ್ತು. ಆದರೆ ಈಗ ಇವರು ಉತ್ತಮವಾದ ಟಚ್ ಅಲ್ಲಿದ್ದು ಉದ್ದವಾದ ಸಿಕ್ಸರ್ ಅನ್ನು ಹೊಡೆಯುತ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬೌಲರ್ಗಳಾದ ಭುವನೇಶ್ವರ್ ಕುಮಾರ್, ಲುಂಗಿಯಂಗಿಡಿ ಮತ್ತು ನುವಾನ್ ತುಷಾರ್ ಅವರು ಯಾರ್ಕರ್ ಮತ್ತು ಬೌನ್ಸರ್ ನ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು. ಮತ್ತೆ ನಮ್ಮ ಹೊಸ ರಿಪ್ಲೇಸ್ಮೆಂಟ್ ಆಟಗಾರನಾಗಿರುವ ಮುಜರ್ಬಾನಿ ಅವರು ಕೂಡ ಇಲ್ಲಿ ಬೌಲಿಂಗ್ ನ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದ್ದರು. ಇವರು ಒಂದು ತುಂಬಾ ಉತ್ತಮವಾದ ಬೌಲರ್ ಆಗಿದ್ದು ಬರೋಬ್ಬರ 140ಕ್ಕಿಂತಲೂ ಹೆಚ್ಚಿನ ಸ್ಪೀಡ್ ಅಲ್ಲಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದರು. ಆದರೆ ಇವರಿಗೆ ಇಲ್ಲಿ SRH ನ ಮುಂದಿನ ಪಂದ್ಯದಲ್ಲಿ ಚಾನ್ಸ್ ಸಿಗೋದು ಡೌಟ್. ಯಾಕೆಂದ್ರೆ SRH ಮುಂದಿನ ಪಂದ್ಯಕ್ಕೆ ಲುಂಗಿಯಂಗಿಡಿ ಅವರು ಅವೈಲೇಬಲ್ ಇರ್ತಾರೆ. ಈ ಪಂದ್ಯದ ಬಳಿಕವೇ ಇಲ್ಲಿ ಲುಂಗಿಯಂಗಿಡಿ ಅವರು IPL ಇಂದ ರೂಲ್ಡ್ ಔಟ್ ಆಗಲಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಪಂದ್ಯಕ್ಕೆ ಇಲ್ಲಿ ಲುಂಗಿಯಂಗಿಡಿ ಅವರು ಅವೈಲೇಬಲ್ ಇದ್ದು ಇವರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಇನ್ನೊಂದು ಕಡೆ ನಾವಿಲ್ಲಿ ಹೇಜಲ್ವುಡ್ ಅವರ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಹೇಜಲ್ವುಡ್ ಅವರು ಇನ್ನೂ ಕೂಡ RCBಯ ಕ್ಯಾಂಪ್ ಅನ್ನು ಜಾಯಿನ್ ಮಾಡಲಿಲ್ಲ. ಅಂದ್ರೆ ಇವರಿಗೆ ಇಂಜುರಿ ಸಮಸ್ಯೆ ಇರುವುದರಿಂದ ಇವರು ಈಗಲೂ ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ. ಮತ್ತೆ ಈಗ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ಇವರು ನಮ್ಮ RCBಯ ಕ್ಯಾಂಪ್ ಅನ್ನು 26 ಮೇಗೆ ಜಾಯಿನ್ ಮಾಡಲಿದ್ದಾರೆ. ಹಾಗಾಗಿ ಇವರು ನಮಗೆ ಇಲ್ಲಿ ಪ್ಲೇ ಆಫ್ಸ್ ನ ಪಂದ್ಯಗಳಲ್ಲಿ ಅವೈಲೇಬಲ್ ಇರ್ತಾರೆ. ಆದ್ರೆ ಲೀಗ್ ಸ್ಟೇಜ್ ಯಾವುದೇ ಒಂದು ಪಂದ್ಯಕ್ಕೆ ಅವೈಲೇಬಲ್ ಇರುವುದಿಲ್ಲ. ಇದುವಾಗಿತ್ತು RCB ನಿನ್ನೆ ಲಕ್ನೋದಲ್ಲಿ ನಡೆದ ಪ್ರಾಕ್ಟೀಸ್ ಕ್ಯಾಂಪ್ ನ ಅಪ್ಡೇಟ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.